ಸೆಕೆಂಡ್ ಡೇ ಇನ್ ಗೋವಾ. ಚಿಕನ್ ಶಕೂಟಿ ಅಂತ ಬಂದಿದೆ, ಪೋರ್ಚುಗೀಸ್ ವರ್ಡ್ ಅಂತೆ. ರಾಸ್ ಆಮ್ಲೆಟ್, ಇದು ಆಮ್ಲೆಟ್ ಮೇಲೆ ಒಂದು ಗ್ರೇವಿ ಹಾಕಿ ಕೊಡ್ತಾರೆ. ಅರಂಬೋಲ್ ಬೀಚ್ಗೆ ಸ್ವಾಗತ. ಸ್ವೀಟ್ ವಾಟರ್ ಲೇಕಿಗೆ ಹೋಗ್ತಾ ಇದೀವಿ ನಡ್ಕೊಂಡು. ಅಂಡ್ ಮುಲ್ತಾನ್ ಮಿಟ್ಟಿ ಇಲ್ಲೇ ಸಿಗೋದಾ? ಕ್ಯಾ ಹೇ ಬಾಯ್, ಯೇ ಕ್ಯಾ ಹೇ, ಕ್ಯಾ ಚಲ್ ರಹಾ ಹೇ? ದಿಸ್ ಒನ್ ಇಸ್ ನ್ಯಾಚುರಲ್. ಇಲ್ಲಿ ಬೀಚ್ ಇದೆ, ಇಲ್ಲಿ ಒಂದು ಲೇಕ್ ಇದೆ. ಯಾಕೋ ಇದೊಂಥರ ಮಜವಾಗಿದೆ. ಬಂದ ದಾರಿಗೆ ಸುಂಕ ಇಲ್ಲ. ಸೆಕೆಂಡ್ ಡೇ ಇನ್ ಗೋವಾ. ನಾವಿಲ್ಲಿ ಪ್ರಾಪರ್ ಅಥೆಂಟಿಕ್ ಗೋವನ್ ಬ್ರೇಕ್ಫಾಸ್ಟ್ ಗೆ ಬಂದಿದ್ದೀವಿ. ಸೊ ಇಲ್ಲಿ ಇದನ್ನೇನು ಆರ್ಡರ್ ಮಾಡಿದ್ದೇನು ಹೇಳ್ತಾರೆ ಇದಕ್ಕೆ? ಇದಕ್ಕೆ ಪಾಯ್ ಅಂತ ಹೇಳ್ತಾರಂತೆ, ಗೋವನ್ ಬ್ರೆಡ್. ಸೊ ಇದಕ್ಕೆ ನಾವು ಒಂದು ವೆಜ್ ಗ್ರೇವಿ ಆರ್ಡರ್ ಮಾಡಿದೀವಿ, ಚೆನ್ನ ಮಸಾಲ ಜೊತೆ ಹೇಗಾಗುತ್ತೆ ಅಂತ ನೋಡೋಣ. ಊರಲ್ಲಿ ಗ್ರೀನ್ ಮಸಾಲ ಮಾಡ್ತೀವಲ್ಲ ಆ ತರ ಗ್ರೇವಿ. ಅದೇ ನಾನು ಗೋವನ್ ರೋಸ್ ಆಮ್ಲೆಟ್ ಹೇಳಿದೀನಿ, ಅದಿನ್ ಬರಬೇಕು, ಅದನ್ನು ಟೇಸ್ಟ್ ಮಾಡೋಣ. ಮತ್ತೆ ಚಿಕನ್ ಎಲ್ಲ ಆರ್ಡರ್ ಮಾಡಿದ್ದಾರೆ, ಎಲ್ಲಾನು ಟೇಸ್ಟ್ ಮಾಡೋಣ. ಸೊ ನೆಕ್ಸ್ಟ್ ನಮ್ದು ಚಿಕನ್ ಶಕೂಟಿ ಅಂತ ಬಂದಿದೆ, ಪೋರ್ಚುಗೀಸ್ ವರ್ಡ್ ಅಂತೆ. ಶಕೂಟಿ, ಚಿಕನ್ ಶಕೂಟಿ. ಚೆನ್ನಾಗಿದೆ, ಗ್ರೇವಿ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಇದಕ್ಕೆ ಚಿಕನ್ ಇದು ಟೇಸ್ಟ್ ಆಡ್ ಆಗಿದೆ. ಇದು ಊರಲ್ಲಿ ಮಾಡ್ತೀವಲ್ಲ, ನೋಡಕ್ಕೆ ಮಂಗಳೂರು ಬನ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ತರ ಇದೆ, ಬಟ್ ಟೇಸ್ಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಗೋವನ್ ಬನ್, ಇದು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ರೆಸಿಪಿ ಬಂದಿದೆ ರಾಸ್ ಆಮ್ಲೆಟ್. ಇದು ಆಮ್ಲೆಟ್ ಮೇಲೆ ಒಂದು ಗ್ರೇವಿ ಹಾಕಿ ಕೊಡ್ತಾರೆ. ಬನ್ ಜೊತೆ ಚೆನ್ನಾಗಿದೆ, ಅಥೆಂಟಿಕ್ ಗೋವನ್ ಬ್ರೇಕ್ಫಾಸ್ಟ್. ಗೋವಾಗೆ ಬಂದಾಗ ಈ ತರದ ಬ್ರೇಕ್ಫಾಸ್ಟ್ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇದು ಈ ಕಡೆಯಿಂದ ಭಾಗದಿಂದ ಅರಂಬೋಲ್ ಕಡೆ ಹೋಗುವಂತ ರೋಡ್ ಇದು. ಅದರಲ್ಲಿ ಇಲ್ಲಿ ಆಬಿಡ್ಸ್ ಕಿಚನ್ ಅಂತ ಸಿಕ್ತು ನಮಗೆ. ಸೊ ಈಗ ನಾವು ಹೊರಟಿದ್ದೇವೆ ಅರಂಬೋಲ್ ಬೀಚ್ ಕಡೆ. ಅರಂಬೋಲ್ ಬೀಚನ್ನು ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ. ಓಕೆ, ನಾವು ಅರಂಬೋಲ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಅರಂಬೋಲ್ ಬೀಚ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ಬೀಚ್ ಪಕ್ಕ ಒಂದು ಫ್ರೆಶ್ ವಾಟರ್ ಲೇಕ್ ಇದೆಯಂತೆ, ಸ್ವೀಟ್ ವಾಟರ್ ಲೇಕ್. ಸೊ ಸ್ವೀಟ್ ವಾಟರ್ ಲೇಕ್ ಅಂದ್ರೆ ನೀವಂತ ಅನ್ಕೊಂಡಿರೋ ತರ ಸಕ್ಕರೆ ಪಾಕ ಅಲ್ಲ, ಅಂದ್ರೆ ಉಪ್ಪು ನೀರು ಅಲ್ಲದ ಲೇಕು ಬೀಚ್ ಪಕ್ಕ ಇದೆ ಅಂತ. ಸೊ ನೋಡೋಣ. ಅರಂಬೋಲ್ ಬೀಚ್ಗೆ ಸ್ವಾಗತ. ಗೋವಾದ ನಾರ್ತ್ ಗೋವಾದಲ್ಲೇ ಇರುವಂತ ಅರಂಬೋಲ್ ಬೀಚ್ ಇದು. ಇವಾಗ ಸ್ವಲ್ಪ ಲೋಕಲ್ ಕ್ರೌಡ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಮೊದಲು ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತಂತೆ, ಬಟ್ ಇವಾಗ ಅಗೈನ್ ಕ್ರೌಡ್ ಸ್ಟಾರ್ಟ್ ಆಗಿದೆ. ಅರಂಬೋಲಿಗೆ ಬಂದಿದೆ. ಸೊ ಆಲ್ಮೋಸ್ಟ್ ಕ್ರೌಡ್ ಬಾಗಾಗೆ ಕಂಪೇರ್ ಮಾಡಿದ್ರೆ ಒಂದು 50% ಕಡಿಮೆ ಇರ್ಬೋದು ಅಷ್ಟೇ. ಇದು ದೂರ ಹೋಗಂದಿಲ್ಲ ನಮ್ಮ ಸ್ವೀಟ್ ವಾಟರ್ ಲೇಕಿಗೆ ಹೋಗ್ತಾ ಇದೀವಿ ನಡ್ಕೊಂಡು. जल्दी फोकस करो। 200 रुपए दे और 50 रुपए कट ओवर एक्टिंग की वजह से. ಗೋವಾ ಅಂಡ್ ಮುಲ್ತಾನಿ ಮಿಟ್ಟಿ ಇಲ್ಲೇ ಸಿಗೋದಾ? ಓಕೆ, ಮುಲ್ತಾನಿ ಮಿಟ್ಟಿ ಸಿಗುತ್ತಂತೆ ಇಲ್ಲಿ ನ್ಯಾಚುರಲ್ ಆಗಿ. ಅಂಡ್ ಈ ಬೀಚ್ ಅಲ್ಲಿ ಅಷ್ಟೊಂದು ಭಾಗ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಶಾಕ್ಸ್ ಎಲ್ಲ ಇಲ್ಲ. ಅಲ್ಲಲ್ಲಿ ಏನು ಕೊಡೆ, ಐ ಮೀನ್ ಆತರ ಛತ್ರಿ ಇಟ್ಟು ಅದ್ರ ಕೆಳಗಡೆ ಒಂದೆರಡು ಚೇರ್ ಆಗಿ ಇಲ್ಲಿ ಕೂರಕ್ ವ್ಯವಸ್ಥೆ ಮಾಡಿದ್ದಾರೆ. ಎಸ್, ನಡ್ಕೊಂಡು ಇಲ್ಲೂವರೆಗೂ ಬಂದ್ವಿ. ಇವಾಗ ಒಂದಷ್ಟು ವ್ಯೂ ಪಾಯಿಂಟ್ಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ರೆಸ್ಟೋರೆಂಟ್, ಬೀಚ್ ವ್ಯೂ, ಹೋಟೆಲ್ಗಳಿಲ್ಲಿದೆ. ಯಾಕೆ ಸ್ವಲ್ಪ ಆಫ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಕ್ಲೋಸ್ ಇದೆ.
ಇನ್ನೊಮ್ಮೆ ಸೀಸನಲ್ಲಿ ಬರೋಣ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಸೊ ಅರಂಬೋಲ್ ಬೀಚಲ್ಲಿ ಈ ಥರದ ರಾಕ್ ಫಾರ್ಮೇಷನ್ಸ್ನ ನಾವು ನೋಡ್ಬೋದು. ದಿಸ್ ಒನ್ ಇಸ್ ನ್ಯಾಚುರಲ್, ಯಾರೋ ಬಂದು ಇಲ್ಲಿ ಕೆತ್ತಿದ್ದಲ್ಲ. ಸೊ ಇದೇ ಥರ ಫಾರ್ಮೇಷನ್ ಆಗಿರೋದಂತೆ ಶತಮಾನಗಳ ಕಾಲದಿಂದ. ಆ್ಯಂಡ್ ನಮ್ಮ ಉಡುಪಿಯ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಬಂದರೆ ಅದೊಂಥರ ಬೇರೆ ಫಾರ್ಮೇಷನ್ಸ್ ಆಗಿರುತ್ತೆ. ಸೊ ಇಲ್ಲೊಂದು ಬೇರೆ ಥರ ಶೇಪಲ್ಲಿದೆ, ನೋಡೋಕೆ ಚೆನ್ನಾಗಿದೆ. ಈ ಥರ ಸ್ಟ್ರೀಟ್ಸಲ್ಲಿ ಸುತ್ತಾಡ್ತಾ ಹೋಗ್ತಾ ಇದ್ದೀವಿ ಅರಂಬೋಲ್ದು. ಆಲ್ಮೋಸ್ಟ್ ಟೂರಿಸ್ಟ್ ಕಟ್ ಆಗಿದ್ದಾರೆ, ಯಾಕಂದರೆ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ. ಬಹುಶಃ ಸ್ವಲ್ಪ ನೈಟ್ ಬಂದರೆ ಚೆನ್ನಾಗಿರೋದು ಏನೋ. ನಾವು ಡೇ ಬಂದಿದ್ದೀವಿ ಬಿಕಾಸ್ ನೈಟೆಲ್ಲ ನಾವು ಭಾಗದಲ್ಲಿದ್ವಿ ನಿನ್ನೆ. ಆಲ್ಮೋಸ್ಟ್ ನಾವು ಗಾಡಿ ಇಟ್ಟ ಕಡೆಯಿಂದ 1.8 ಕಿಲೋಮೀಟ್ರ್ ಇದೆ ಆ ಪ್ಲೇಸು. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಜಾಸ್ತಿ ಹೋದ್ವಿ ಅನ್ಕೋತೀನಿ. ये क्या है भाई, ये क्या है, क्या चल रहा है? मतलब वो अलग ही लेवल का बंदा था. बिग डैडी ಕ್ಯಾಸಿನೋ. ಈ ಕಲ್ಗಳನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ನಾವು. ಸ್ವಲ್ಪ ಡೈರೆಕ್ಟ್ ಗಾಡಿ ಹಿಡಿದು ಬರ್ರ ಜಾಗಿದ್ ಜೊತೆ ಪಡ ಇದು ನಡ್ತಂದೆ ಬರೋಡೆ ಫುಲ್ ಎಲ್ಲ ಬಲೆ. ನಿಖಿಲ್ ಸೆಕೆಂಡ್ ಟೈಮ್ ಬರ್ಪುನಾ. ಸೆಕೆಂಡ್ ಟೈಮ್ ಕಲ್ಲದ ಪೂರ ಶೇಪ್ಸ್, ಈ ಕಲ್ಲೆಲ್ಲ ಶೇಪ್ ನೋಡಿ. ನಮ್ಮ ಕಡೆ ಈ ಕಲ್ಲನ್ನು ಮುರಾ ಕಲ್ಲು ಅಂತೀವಿ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಬೀಚ್ ಇದೆ, ಇಲ್ಲಿ ಒಂದು ಲೇಕ್ ಇದೆ. ಓಕೆ, ಈ ನೀರು ಉಪ್ಪಾಗಿಲ್ಲ ಅಂತೆ, ಸ್ವೀಟ್ ಆಗಿದೆ ಅಂತೆ. ಇಲ್ಲಿರೋ ಬೀಚ್ ನೀರು ಆಬ್ವಿಯಸ್ಲಿ ಇದು ಉಪ್ಪಾಗೇ ಇರುತ್ತೆ. ಇದು ಅರಂಬೋಲ್ ಬೀಚ್ನ ಒಂದು ಸೈಡಲ್ಲಿರುವಂಥ ಫ್ರೆಶ್ ವಾಟರ್ ಲೇಕ್ ಆ್ಯಂಡ್ ಇದು ಸಿ. ಚೆನ್ನಾಗಿದೆ. ಇನ್ನು ಹೋಗೋಣ. ವ್ಯಾ ವಿ ಆರ್ ಗೋಯಿಂಗ್ ದೂರ ಬಂದಿಲ್ಲ ನಮ್ಮ. ಹಾಂ, ಓಕೆ ಓಕೆ. ಸೊ ನಾವು ಒಂದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಬಂದ್ವಿ. ಇಲ್ಲಿ ರೆಸ್ಟೋರೆಂಟ್ ಮಾಡಿಟ್ಟಿದ್ದಾರೆ, ಸಣ್ಣ ಶಾಕ್ಸ್ ಎಲ್ಲ ಹಾಕಿ. ಐ ಮೀನ್ ಸೋಗೆದು ಎಲ್ಲ ಒಂದು ಟೈಪ್ ಶಾಕ್ಸ್ ಥರ ಮಾಡಿ. ಸೊ ಇಲ್ಲಿ ಇರೋದು ಲೇಕು. ನಾವಿಲ್ಲಿ ಒಳಗಡೆ ಬಂದಿದ್ದೀವಿ. ಇಲ್ಲಿ ಸ್ವಿಮ್ ಎಲ್ಲ ಮಾಡೋಕ್ಕೆ ಬಿಡ್ತಾರೆ. ನಾವು ಕಾಸ್ಟ್ಯೂಮ್ಸ್ ತಂದಿಲ್ಲ, ಹಾಗಾಗಿ ಸ್ವಿಮ್ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ ಲೊಕೇಶನ್ನು. ಜನ ಕಡಿಮೆ ಇದೆ, ಪ್ರೈವಸಿ ಇದೆ. ಆ್ಯಂಡ್ ದಯವಿಟ್ಟು ಆಡಿಯನ್ಸಿಗೆ ಹೇಳೋದಿಷ್ಟೇ, ಸಿವಿಕ್ ಸೆನ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಆ ಸಿವಿಕ್ ಸೆನ್ಸ್ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಇಂಡಿಯಾ ಬಗ್ಗೆ ಒಂದು ರಾಂಗ್ ಪರ್ಸೆಪ್ಷನ್ನ ಫಾರಿನರ್ಸ್ ತಗೊಳ್ತಾರೆ ತಲೆಗೆ. ಆ್ಯಂಡ್ ಗೋವಾಕ್ಕೂ ಟೂರಿಸ್ಟ್ ಕಡಿಮೆ ಆಗ್ತದೆ. ಸೊ ನಮ್ಮ ಹದ್ದು ಬಸ್ನಲ್ಲಿ ನಾವಿದ್ರೆ ಒಳ್ಳೇದು ಅನ್ಕೋತೀನಿ. ಎಂಜಾಯ್ ಮಾಡಿ ಗೋವಾದಲ್ಲಿ, ಬಟ್ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಅಷ್ಟೇ. ಸೊ ಇಲ್ಲಿ ಅಕ್ಕಪಕ್ಕ ಎಲ್ಲ ಈ ಥರ ಶಾಕ್ಸ್ ಇಟ್ಟಿರ್ತಾರೆ. ಸೊ ಒಂದು ಶಾಕ್ಸಿಗೆ 50 ರೂಪೀಸ್ ಕೊಟ್ಟು ನಾವಿಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಯಾಕೋ ಇದೊಂಥರ ಮಜವಾಗಿದೆ. ಈ ಥರ ಬೀಚ್ ಮುಂದೆ ಈ ಥರ ಮಲ್ಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಒಂಥರ ಖುಷಿ ಅನಿಸುತ್ತೆ. ಎಸ್, ಸಿಗೋಣ. ಮೈಕ್ ಟೆಸ್ಟ್ ಹಲೋ, 1 2 3 ಮೈಕ್ ಟೆಸ್ಟ್ ಹಲೋ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಒಂದು ಮೈಕ್ ಬರ್ತಾ ದಾರಿಲೇ ಬಿದ್ದೋಗಿತ್ತು. ಆಮೇಲೆ ವಿಡಿಯೋ ನೋಡಿಕೊಂಡು ಸರ್ಚ್ ಮಾಡಿದಾಗ ನೋಡಿ ಮೇಡಮ್ ಹುಡುಕಿ ಕೊಟ್ರು. ಆಲ್ಮೋಸ್ಟ್ ಅರಂಬೋಲ್ ಬೀಚ್ ನಾವೇನಲ್ಲಿ ಶಾಕ್ಸ್ ಹತ್ರ ಕೂತಿದ್ವಿ, ಅಲ್ಲಿಂದ ಒಂದು ಆಲ್ಮೋಸ್ಟ್ 1/2 ಕಿಲೋಮೀಟರ್ ದೂರ ಬಿದ್ದಿತ್ತು. ಪುಣ್ಯ ಈ ಮೈಕ್ ಸಿಕ್ತು ನನಗೆ. ಚೆನ್ನಾಗಿದೆ ವರ್ಕಿಂಗ್ ಕಂಡೀಷನ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಅರಂಬೋಲ್ ಬೀಚ್ ಅಲ್ಲಿ ಶಾಕ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾವೊಂದು ಸ್ಟ್ರೀಟಿಗೆ ಹೋಗ್ತಾ ಇದ್ದೇವೆ, ಇಲ್ಲಿ ಶಾಪಿಂಗ್ ಮಾಡಕ್ಕೆ ಅಂತ. ನೋಡೋಣ ಏನೆಲ್ಲ ಇದೆ ಅಂತ. ಸೊ ಆಲ್ಮೋಸ್ಟ್ ಗೋವಾ ಆಫ್ ಸೀಸನ್ ಆಗಿರೋದ್ರಿಂದ ಅಷ್ಟೇನು ಕ್ರೌಡ್ಸ್ ಇಲ್ಲ, ಡೌನ್ ಆಗಿದೆ. ಬಟ್ ಎಸ್, ಲೆಟ್ಸ್ ಟ್ರೈ ಏನೆಲ್ಲ ಶಾಪಿಂಗ್ ಇರಂತೆ ಅಂತ. ಎಂಕ್ಲೆ ಬೋಡಾಯಿನೋಲ ತಿಕ್ಕೊಂದಿಜ್ಜಿ. ಬಟ್ ಈ ಸ್ಟ್ರೀಟ್ ಆಕ್ಚುಲಿ ತುಂಬಾ ಬಿಸಿ ಸ್ಟ್ರೀಟ್ ಆಗಿತ್ತಂತೆ. ಬಟ್ ಇವಾಗ ಆಫ್ ಸೀಸನ್ ಅಲ್ವಾ, ಈ ಸ್ಟ್ರೀಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಇದೆ. ಸೊ ಬಂದ ದಾರಿಗೆ ಸುಂಕ ಇಲ್ಲ ಎಂದ ಹಾಗೆ ನಾವು ಮತ್ತೆ ಕಾರ್ ಬಳಿ ಹೋಗುತ್ತಿದ್ದೇವೆ.
ಮತ್ತೆ ಬಂದ ದಾರಿಗೆ ಸುಂಕ ಇಲ್ಲ. ಇಲ್ಲೇ ಅರಂಬೋಲಲ್ಲಿ ನಾವು ಡಿನ್ನರಿಗೆ ಬಂದಿದ್ದೇವೆ, ಸಾರಿ ಲಂಚಿಗೆ ಬಂದಿದ್ದೇವೆ. ಆಲ್ಮೋಸ್ಟ್ 3 ಗಂಟೆ ಆಯಿತು. ಸೊ ಇಲ್ಲೇ ಲಂಚ್ ಮಾಡ್ಕೊಂಡು ಆಮೇಲೆ ಮಂಗಳೂರಿಗೆ ಹೊರಡೋಣ ಅಂತ. ಏನೇ ಪ್ರೊಫೆಸರ್ ದಾದ ಆರ್ಡ್ರ್ ಮಾಡ್ತಂದಿಲ್ಲ? ಫ್ರೈಡ್ ರೈಸ್, ನೂಡಲ್ಸ್, ಐಸ್ ಕ್ರೀಮ್, ಎಗ್ ಫ್ರೈಡ್ ರೈಸ್ ಆ್ಯಂಡ್ ನೂಡಲ್ಸ್. ಓಕೆ, ಎಗ್ ಫ್ರೈಡ್ ರೈಸ್ ಆ್ಯಂಡ್ ನೂಡಲ್ಸ್ ಆರ್ಡರ್ ಮಾಡಿದ್ದೇವೆ. ನೋಡೋಣ. ಎಸ್, ಫೈನಲಿ ಊಟ ಆಯಿತು. ಒಂದೊಳ್ಳೆ ಶಿಜ್ವಾನ್ ಫ್ರೈಡ್ ರೈಸ್, ಶಿಜ್ವಾನ್ ನೂಡಲ್ಸ್, ಎಗ್, ಆಮೇಲೆ ದಾಲ್ ಕಿಚಡಿ ಮತ್ತು ಅಕ್ಷತನೆಲ್ಲ ಚಾಕ್ಲೇಟ್ ಮಿಲ್ಕ್ ಶೇಕ್ ಇದೆಲ್ಲ ಕುಡಿದ್ರು. ಫೈನಲಿ ಇಲ್ಲಿಗೆ ಗೋವಾ ನಮ್ಮ ಪ್ರವಾಸ ಮುಗಿದಿದೆ. ಇಲ್ಲಿಂದ ಮಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇನ್ನೊಂದು 7 ಅವರ್ಸಲ್ಲಿ ಮಂಗಳೂರಲ್ಲಿ ಇರ್ತೀವಿ. ಸೊ ಆಲ್ಮೋಸ್ಟ್ ಒಂದು 7 ಅವರ್ಸ್ ಬೇಕು ನಾವು ಮಂಗಳೂರು ರೀಚ್ ಆಗೋಕ್ಕೆ. ಇದಾಗಿತ್ತು ನಮ್ಮ ಗೋವಾದ ವ್ಲಾಗ್. ಐ ಥಿಂಕ್ ಐ ಮೀನ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಪ್ಲ್ಯಾನ್ ಇದೆ ಗೋವಾ ಮೇಲೇ ಒಂದು ಬಂಚ್ ಆಫ್ ವ್ಲಾಗ್ಸ್ ಮಾಡೋದು. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.